ಬಿಕ್ಕಟ್ಟಿನ ಮಧ್ಯೆ ಕಮಲ ಅರಳಿಸೋದಕ್ಕೆ ಕಸರತ್ತು ನಡೆದಿದೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿಯ ಪರ ಮಾಜಿ ಸಿಎಂಗಳ ಪ್ರಚಾರ ನಡೆಯಿತು. ಒಂದೇ ದಿನ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಮತಬೇಟೆಗಿಳಿದರು. ಶ್ರೀನಿವಾಸ್ ದಾಸಕರಿಯಪ್ಪ ಪರ ಅಬ್ಬರದ ಕ್ಯಾಂಪೇನ್ ನಡೆಸಿದರು. ಪ್ರಚಾರ ಭಾಷಣದುದ್ದಕ್ಕೂ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯ ವಿರುದ್ಧ ಬೊಮ್ಮಾಯಿ ಟ್ಯಾಕ್ಸ್ ಟೆರರಿಸಂ ಬಾಂಬ್ ಸಿಡಿಸಿದರು. ಕಳೆದ 3 ವರ್ಷಗಳಲ್ಲಿ 60,000 ಕೋಟಿ ತೆರಿಗೆ ಜನರಿಗೆ ಹಾಕಿದ್ದಾರೆ. 5 ಲಕ್ಷ ಕೋಟಿ ಸಾಲ ಮಾಡಿದ ಸಾಲಗಾರ ಸಿದ್ದರಾಮಯ್ಯ ಅಂತ ಕಿಡಿಕಾರಿದರು. ಮಾಜಿ ಮುಖ್ಯಮಂತ್ರಿಗಳು ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ದಾವಣಗೆರೆಯಲ್ಲಿ ಬಿಎಸ್ವೈ ಮತ್ತು ಬಸವರಾಜ ಬೊಮ್ಮಾಯಿ ಆಲ್ಕೋಹಾಲ್ ಮೇಲೆ ಟ್ಯಾಕ್ಸನ್ನು ಹೆಚ್ಚು ಮಾಡಿದರು, ಹಾಲಿನ ದರವನ್ನು ಹೆಚ್ಚು ಮಾಡಿದರು, ವಿದ್ಯುತ್ ಶಕ್ತಿ ದರವನ್ನು ಬೆಕ್ಕಾಬಟ್ಟಿಯಾಗಿ 4 ಬಾರಿ ಹೆಚ್ಚು ಮಾಡಿದ್ದಾರೆ. ಲ್ಯಾಂಡ್ ರೆವಿನ್ಯೂ ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ಲ್ಯಾಂಡ್ ವ್ಯಾಲ್ಯೂಯೇಷನ್ ಎಲ್ಲದರಲ್ಲೂ ಕೂಡ ಟ್ಯಾಕ್ಸ್ ಹೆಚ್ಚಾಗಿದೆ. ಮೋಟರ್ ವೆಹಿಕಲ್ಸ್ ಟ್ಯಾಕ್ಸ್ ಹೆಚ್ಚಾಗಿದೆ. ಒಂದು ಅಂದಾಜಿನ ಪ್ರಕಾರ ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ 60,000 ಕೋಟಿ ರೂಪಾಯಿ ಹೊಸ ತೆರಿಗೆಯನ್ನು 60,000 ಕೋಟಿ ಹೊಸ ತೆರಿಗೆಯನ್ನು ಜನರ ಮೇಲೆ ಹಾಕಿದ್ದಾರೆ. ಇನ್ನೊಂದು ಕಡೆ ಸುಮಾರು 5 ಲಕ್ಷ ಕೋಟಿ ಹೊಸ ಸಾಲವನ್ನು ಮಾಡಿ ದಾಖಲೆ ಸಾಲಗಾರ ಸಿದ್ದರಾಮಯ್ಯ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಭ್ರಷ್ಟಾಚಾರದ ಇಂಥ ಭ್ರಷ್ಟ ಸರ್ಕಾರವನ್ನೇ ನಾವು ನೋಡಿರಲಿಲ್ಲ. ನೀವು ಯಾವುದೇ ಕಚೇರಿಗೆ ಹೋಗಿ, ಯಾವುದೇ ಹಳ್ಳಿಯಲ್ಲಿ ನೀವು ಯಾವುದಾದ್ರೂ ನೋಂದಣಿ ಮಾಡಬೇಕಾದ್ರೆ ಅದು ಬೆಂಗಳೂರಿಗೆ ಇದು ಭ್ರಷ್ಟಾಚಾರದ ದುಡ್ಡು ಮುಟ್ಟಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.